ಹಲೋ JDS ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ JDS ಅಪ್ಲಿಕೇಶನ್ ನ 5th ಮೆರಿಟ್ ಲಿಸ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇನು SSLC ಎಕ್ಸಾಮ್ 3 ಬಂದು ಜುಲೈ 5ನೇ ತಾರೀಕು ನಡೀತಿದೆ. ಒಂದು ವೇಳೆ ನೀವೇನು ಓದಿಲ್ಲ, ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ನೋಡಿ. ಕೆಲವೊಬ್ರು ತುಂಬಾ ಜನ ಓದೇ ಇಲ್ಲ ಬ್ರೋ ಅಂತ ಹೇಳ್ತಿರ್ತಾರೆ. ಸೊ ಅಂತವ್ರಿಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ತುಂಬಾ ಯೂಸ್ ಆಗುತ್ತೆ. 49 ರೂಪಾಯಿ ಚಾರ್ಜ್ ಮಾಡ್ತಿದೀವಿ. ಇಲ್ಲಿ ನಂಬರ್ ಇರುತ್ತೆ, ವಾಟ್ಸ್ಆಪ್ಗೆ ಜಸ್ಟ್ ಬಂದು SSLC ಎಕ್ಸಾಮ್ 3 ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರೆ ಸಾಕು, ನಾವು ಡೀಟೇಲ್ಸ್ ನ ಸೆಂಡ್ ಮಾಡ್ತೀವಿ. ಸೊ 4th ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಅವಾಗಲೇ ಅನೌನ್ಸ್ಮೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಮಂತ್ ಬಂದು 4th ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಪ್ರತಿ ತಿಂಗಳು ಕೂಡ JDS ನವರು ಅಂದ್ರೆ ಗ್ರಾಮೀಣ ಡಾಕ್ ಸೇವಕ್ನವರು ಒಂದು ತಿಂಗಳಿಗೆ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಆಕ್ಚುಲ್ ಆಗಿ ಇನ್ನ ಹೇಳೋದಾದ್ರೆ ಜಾನ್ವರಿ ಮತ್ತೆ ಜುಲೈನಲ್ಲಿ ಹೊಸ ನೋಟಿಫಿಕೇಶನ್ 2 ಬಾರಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ನಿಮಗೆ ಹಳೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಆಕ್ಚುಲ್ ಆಗಿ ಜನವರಿ ನೋಟಿಫಿಕೇಶನ್ 5th ಮೆರಿಟ್ ಲಿಸ್ಟ್ ಇನ್ನೇನು ಅನೌನ್ಸ್ಮೆಂಟ್ ಆಗೋದು ಇದೆ. ಆಕ್ಚುಲ್ ಆಗಿ ಒಂದು 70 to 80 ಮೆಂಬರ್ಸ್ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗುವ ಒಂದು ಚಾನ್ಸಸ್ ತುಂಬಾ ಇರುತ್ತೆ. ಇದು ಫೈನಲ್ ಲಿಸ್ಟ್ ಅಂತ ಹೇಳ್ತಿದ್ದಾರೆ. ಓಕೆನಾ, 5th ಮೆರಿಟ್ ಲಿಸ್ಟ್ ಆದ್ಮೇಲೆ ಬರಲ್ಲ. ಏನಕ್ಕೆ ಬರಲ್ಲ ಅಂದ್ರೆ ಜುಲೈ ನೋಟಿಫಿಕೇಶನ್ ಬರಬೇಕಲ್ವಾ. 20K ಇಂದ 21K ತನಕನೂ ಕೂಡ ಅಂದ್ರೆ 20,000 ಇಂದ 21,000 ನೋಟಿಫಿಕೇಶನ್ ಈ ಒಂದು ಜುಲೈ ಮಂತ್ ನಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೆಡ್ ಇದೆ ಅಂತಾನೆ ಹೇಳ್ಬೋದು. ಸೊ ನನ್ನ ಒಂದು ಪ್ರಕಾರ ಇದು ಆಗಸ್ಟ್ ನಲ್ಲಿ ಹೋಗುತ್ತೆ ಅಂತ ಹೇಳ್ಬೋದು. ಏನಕ್ಕೆ ಆಗಸ್ಟ್ ನಲ್ಲಿ ಹೋಗುತ್ತೆ ಅಂದ್ರೆ 5th ಮೆರಿಟ್ ಲಿಸ್ಟ್ ಬಂತು ಅಂದ್ರೆ ಇದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದ್ಬಿಟ್ಟು ಆಗಸ್ಟ್ 6th ಅಥವಾ 7th ತನಕನೂ ಕೂಡ ಕೊಡ್ತಾರೆ. ಸೊ ಇದ್ರ ಮಧ್ಯೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡೋಕ್ಕಾಗಲ್ಲ. ಸೊ ಇದು ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಆಗಸ್ಟ್ ಲಾಸ್ಟ್ ವೀಕ್ ನಲ್ಲಿ ನಿಮ್ಗೆ ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡುವ ಒಂದು ಚಾನ್ಸಸ್ ತುಂಬಾ ಇರುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಒನ್ಸ್ 5th ಮೆರಿಟ್ ಲಿಸ್ಟ್ ಬಂತು ಅಂದ್ರೆ 60 ಇಂದ 70 ಮೆಂಬರ್ಸ್ಗಳು ಬಂದ್ಬಿಟ್ಟು ಸೆಲೆಕ್ಟ್ ಆಗುವ ಒಂದು ಚಾನ್ಸಸ್ ತುಂಬಾ ಇರುತ್ತೆ. ಸೊ JDS ಬಗ್ಗೆ ಇನ್ನ ಹೆಚ್ಚಿನ ಇನ್ಫಾರ್ಮೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 years JDS ಬಗ್ಗೆ ಅಪ್ಡೇಟ್ ಕೊಡ್ತಿರ್ತೀನಿ. ಅದಕ್ಕೋಸ್ಕರನೇ ಇನ್ನು ಮುಂದೆನೂ ಕೂಡ ಅಪ್ಡೇಟ್ ಕೊಡ್ತೀನಿ JDS ಬಗ್ಗೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್.